ಎಸ್ ನೋಡಿ, ಒಂದ್ ಕಡೆ ಬಾಗಲಕೋಟೆಯಲ್ಲಿ ಯಾವ ರೀತಿ ಈ ಒಂದು ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಪ್ರಿಪರೇಷನ್ ನಡೀತಾ ಇದೆ. ಎಸ್, ಈಗ ದಾವಣಗೆರೆಯಲ್ಲಿ ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಮತಗಟ್ಟೆಗಳನ್ನು ಯಾವ ರೀತಿಯಾಗಿ ಎಲ್ಲ ಸಿದ್ಧಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ಎಲೆಕ್ಷನ್ ಇರೋ ಕಾರಣ ಇವತ್ತು ಯಾರೂ ಕೂಡ ಈ ಒಂದು ಅಹಿತಕರ ಘಟನೆಗಳು ಇವತ್ತು ನಡೀಬಾರ್ದು, ನಾಳೆನೂ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ದಾವಣಗೆರೆಯಲ್ಲಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ನೋಡೋದಾದ್ರೆ, ಈ ಒಂದು ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಏನು DRR ಶಾಲೆಯಲ್ಲಿ ಮಾಸ್ಟರಿಂಗ್ ಕಾರ್ಯವನ್ನು ಮಾಡ್ತಾ ಇದ್ರು. ಅವರು ಒಟ್ಟು 284 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. 76 ಸೂಕ್ಷ್ಮ ಮತಗಟ್ಟೆಗಳು ಕೂಡ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ಮತದಾನದ ಪ್ರಕ್ರಿಯೆಯಾಗಿ 1564 ಸಿಬ್ಬಂದಿಗಳು ಇದ್ದಾರೆ. ಪ್ರತಿ ಮತಗಟ್ಟೆಯಲ್ಲಿ ಒಬ್ಬೊಬ್ಬ ಪ್ರೆಸಿಡೆಂಟ್ಗಳು ಇರ್ತಾರೆ. ಜೊತೆಗೆ ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸನ್ನ ನಿಯೋಜನೆ ಮಾಡಲಾಗಿದೆ. ಮತಗಟ್ಟೆಯಲ್ಲಿ 200 ಮೀಟರ್ ದೂರದಷ್ಟು ಮತವನ್ನ ಯಾಚನೆ ಮಾಡೋರು ಹೋಗೋರು 200 ಮೀಟರ್ ಅಷ್ಟು ದೂರ ಅಲ್ಲಿ ಇರಬೇಕಾಗುತ್ತೆ. ಇನ್ನ ಈ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು ಒಂದು ಕಡೆ ಆದರೆ, ಒಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ನಿಟ್ಟಿನಲ್ಲಿ ಚೊಕ್ಕಂದವಾಗಿ ಮಾಡ್ತಾ ಇರುವಂತಹ ಈ ಒಂದು ಕ್ಷೇತ್ರಕ್ಕೆ ಈಗ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅದೇ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಕೂಡ ಹೆಚ್ಚಿನದಾಗಿ ನಾವು ಗಮನಿಸಬೇಕಾಗಿರೋದು, ಮತ ಯಾಚನೆ ಮಾಡೋದಕ್ಕೆ ಬಾಗಲಕೋಟೆಯಲ್ಲಿ ಇವತ್ತೂ ಕೂಡ ನಮಗೆ ಕೊನೆ ಅವಕಾಶ ಇರೋದ್ರಿಂದ ನಾವು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡೋದಕ್ಕಿಂತ ಮುಂದಾಗ್ತಾರೆ. ಆದರೆ ದಾವಣಗೆರೆಯಲ್ಲಿ ಈ ಒಂದು ಪ್ರಿಪ್ರೇಷನ್ ಏನಿದೆ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಬಹುಶಃ ಹೋದ್ರೂ ಹೋಗಬಹುದು, ಯಾಕಂದರೆ ಬಾಗಲಕೋಟೆಯಲ್ಲಿ ಈಗ 2 ಕ್ಷೇತ್ರಗಳು ಹೋಗ್ತಾ ಇದೆ ಅಂತಂದರೆ ಯಾಕೆ ನಾವು ದಾವಣಗೆರೆಯಲ್ಲಿ ಹೋಗಬಾರ್ದು ಅಂತ ಡಿಸೈಡ್ ಮಾಡಿ ಹೋಗಬಹುದು, ಅದೇನು ತಪ್ಪಲ್ಲ. ಆದರೆ ಹೋದ್ಮೇಲೆ ನಾಳೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಎಲೆಕ್ಷನ್ ನಡೆಯುತ್ತೆ. ಈ ಎಲೆಕ್ಷನ್ ಆದ ನಂತರ ಕಾದು ನೋಡಬೇಕಾಗತ್ತೆ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಚುಕ್ಕಾಣಿಯನ್ನ ಹಿಡಿತಾರೆ, ಇತ್ತ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಚುಕ್ಕಾಣಿಯನ್ನ ಹಿಡಿತಾರೆ ಅಂತ. ಕಾಂಗ್ರೆಸ್ ಅಥವಾ ಬಿಜೆಪಿನ ಅಥವಾ ಅದರ್ಸ ಅಥವಾ ಯಾವ ರೀತಿ ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಕಾವು ಇವಾಗ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು, ಬೇರೆ ಯಾವುದು ಕೂಡ ನಮಗೆ ಕಾಣ್ತಾ ಇಲ್ಲ. ಇಲ್ಲಿ ದಾವಣಗೆರೆ ದಕ್ಷಿಣ ಅಂತ ಬಂದಿದ ತಕ್ಷಣ ಬಿಜೆಪಿ ಕಾಂಗ್ರೆಸ್, ಇನ್ನು ಬಾಗಲಕೋಟೆ ಅಂತ ಬಂದಿದ ತಕ್ಷಣ ಬಿಜೆಪಿ ಕಾಂಗ್ರೆಸ್ ಇಷ್ಟೇ ಕಾಣಿಸ್ತಾ ಇರೋದು. ಸೊ ಹಾಗಾಗಿ ಈ 2 ಪೈಪೋಟಿಗಳ ನಡುವೆ ಯಾರು ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರಬಹುದು, ಇವೆರಡೂ ಕೂಡ ಬೇರೆ ಬೇರೆ ವಿಧಾನಸಭಾ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತ ಈಗ ನಾಳೆ ಮತದಾನ ಆದ ಅಥವಾ ಮತ ನಾಳೆ ಎಲ್ಲ ಹಾಕಿದ ಮೇಲೆ ಮೇ 4ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಆಗ ಗೊತ್ತಾಗುತ್ತೆ ಈ ದಾವಣಗೆರೆ ಮತ್ತು ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರಗಳ ಅಧಿಕಾರದ ಚುಕ್ಕಾಣಿಯನ್ನ ಯಾರು ಹಿಡಿದಿದ್ದಾರೆ ಅಂತ.